ಎಲ್ರಿಗೂ ನಮಸ್ಕಾರ. ಏನಂತಂದರೆ ನಾವು ಬೆಳಗ್ಗೆನೇ ಊರಿಗೆ ಬಂದ್ರಿ. ಸೊ ಅಲ್ಲಿ ಊರಲ್ಲಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಊರಿಗೆ ಬಂದಾದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂತಂದರೆ ನಮ್ಮ ಮಾವನ ಮಗ ಮಾಲೆ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಇವತ್ತು. ಏನೇನು ಅವ್ರ ಮನೇಲಿ ಏನೇನು ನಡೀತಿದೆ ಅಂತೆಲ್ಲ ನೋಡಿಸ್ತೀನಿ. ಮತ್ತು ದೇವಸ್ಥಾನ ವಿಶೇಷ ಏನಂದರೆ ಇಡುಮುಡಿ ಇದೆ ಇವತ್ತು. ಸೊ ಅಂದರೆ ಇವತ್ತು ಹೋಗ್ತಿರ್ತಾರೆ, ಇವತ್ತೇ ಹೋಗ್ತಾರೆ ಸ್ವಾಮಿಗಳು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ನಮ್ಮ ಮನೇಲಿ ಎಲ್ಲರೂ ಬಂದಿದ್ದಾರೆ. ಅಣ್ಣ ಮತ್ತು ಮಮ್ಮಿ ಬಂದಿಲ್ಲ ಅಷ್ಟೇ, ಇನ್ನೆಲ್ಲರೂ ಬಂದಿದ್ದೀವಿ ನಾವು. ಸೊ ಎಲ್ಲರೂ ಲಾಗಲ್ಲಿ ನೋಡಿಸ್ತೀನಿ. ಅದಕ್ಕೆ ನಮ್ಮ ಬೇಬುನ ಹಾಕೊಂಡೇ ಲಾಗ್ ಮಾಡಿಬಿಟ್ಟೆ. ಸೊ ಇವಾಗ ನೋಡೋಣ ಎಲ್ರಿಗೂ ಹಾಯ್ ಬಾಯ್. ನೋಡೋಣ ಇವಾಗ ಏನೇನು ನಡೀತಿದ್ದೆ ಮನೆಯಲ್ಲಿ ಅಂತ ತೋರಿಸ್ತೀನಿ. ಒಬ್ಬಳ ನೋಡ್ಸಿಲ್ಲ ಅಂತ ಬೇಜಾರಾಗ್ತಾ ಇದ್ದಾಳೆ. ಸೊ ಅವಳು ಇನ್ನೂ ರೆಡಿ ಆಗಿಲ್ಲ ಅಂತ ನೋಡಿಸ್ತಾ ಇದ್ದಿಲ್ಲ. ಬಾಬಾ ಇಲ್ಲ ನೋಡ್ಬಾ, ನೋಡು ಅವಳು ರೆಡಿ ಆಗಿಲ್ಲ ಅಂತ ನೋಡ್ಸಿಲ್ಲ ನಾನು. ಇವಾಗ ಅಕ್ಕ ನಾನು ನೋಡ್ಸಿರೋ ಹೋಗ್ತಾ ಇದ್ದೆ ಅಂದು. ಸೊ ಅವಳು ಲಾಗಲ್ಲಿ ಬರ್ಬೇಕು. ಬರೀ ಬೇಡ ಬಿಡಕ್ಕ, ಆಮೇಲೆ ತೋರಿಸಿ ಬಂತೆ. ನೋಡಿ ಸಾಕು ಲಾಗ್ ಜಾಸ್ತಿ ಆಮೇಲೆ ತೋರಿಸಿ ಬಂತೆ. ಬಿಡು ಆಮೇಲೆ ತೋರಿಸಿ ಅಂತ ಬಿಡಕ್ಕೋ ಅಕ್ಕ, ಅದು ಕ್ರಾಪ್ ಮಾಡಕ್ಕ ಆಗಲ್ಲ. ನೋಡ್ಸಿ ಮನೇಲಿ ಏನೇನು ನಡೀತಿದೆ ಅಂತ. ಎಲ್ಲ ವಿಡಿಯೋಗೋಸ್ಕರ ನಾನು ಹಿಂದೆ ಬರ್ತಾ ಇದ್ದಾರೆ. ಹಾಯ್ ಜೀವನ. ಇವನು ಪೇಷಂಟ್ ಬಾಬಾ ಬಾರ ಇಲ್ಲಿ ನೋಡಿ. ಇವನು ಪಾಪ ಇವಾಗ ಎದ್ದಾನೆ. ಗುಡ್ ಮಾರ್ನಿಂಗ್. ನಾವು ಬೆಳಗ್ಗೆ ಬೇಗ ಎದ್ದು ಬಂದಿದ್ದೀವಿ, ಅವನು ಇವಾಗ ಬಂದಿದ್ದಾನೆ. ನಮ್ಮ ಮಾಮ ಹಾಯ್ ಹೇಳು ಮಾಮ. ಅಕ್ಕ ನೀನೊಂದು ಹಾಯ್ ಹೇಳ್ಬಿಡು. ಹಾಯ್ ಹೇಳು. ಮನು ನೀನೊಂದು ಹೆಸರು ಬೇಳೆ ಮಾಡ್ತಾ ಇದ್ದೀವಿ ನಾವು. ಓ ಮಾಡ್ತಾ ಇದ್ದೇನೆ ಸುಮ್ಮನೆ ಮಾಡ್ತಾ ಇದ್ದೇನೆ. ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇದ್ದಾಳೆ ನೋಡಿ. ನಿಮ್ಮ ಅಕ್ಕಂಗೆ ಹೆಲ್ಪ್ ಆಗಿದ್ದೀನಿ ಅಂತ ಹೇಳು. ನಮ್ಮ ಅಕ್ಕಂಗೆ ಹೆಲ್ಪರು ಅಡುಗೆ ಬಟ್ಟಿಲ್ಲೇ ಇದ್ದಾರೆ ನಮ್ಮ ಅಕ್ಕ. ಪೂಜೆ ಎಲ್ಲ ಮಾಡಿ ರೈಸ್ ಕುಕ್ ಆಗ್ತಿದೆ ಇವಾಗ. ಅವರೆಲ್ಲರೂ ಕೆಲಸ ಮಾಡ್ತಾರೆ, ನಮ್ಗೇನು ಕೆಲಸ ಇಲ್ಲ. ಸೊ ನನಗೆ ಕೆಲಸ ಕೊಡೋಕ್ಕೂ ಅವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಕೆಲಸನೇ ಮಾಡೋಕ್ಕೆ ಹೋಗಲ್ಲ. ಸೊ ನಮ್ಮ ಹಸುಗಳು ನಾನು ನೋಡ್ತೀನಿ. ಅವ್ರು ನನ್ನ ಕೆಲಸ ಮಾಡ್ತೀನಿ ಅಂತೀನಿ, ಅವ್ರು ಬೇಡ ಅಂತಾರೆ. ನಾನೇನು ಮಾಡಲಿ, ಅವ್ರಿಗೆ ಯಾಕೆ ಮನ್ಸಿಗೆ ಬೇಜಾರು. ಓ ನಮ್ಮ ಅಜ್ಜಿ ನೋಡಿ, ನಮ್ಮ ಅಜ್ಜಿ. ಇನ್ನೊಂದೆಲ್ಲ ಹಾಂ ಇದು ನಮ್ಮದು. ಇನ್ನೊಂದು 4 ಇದೆ. 2 ಕರು 2 ಹಸು ತಾನೇ ಬೇಬು. ಮತ್ತು ಕೋಳಿಗಳು ಇದ್ದಾವೆ ನಮ್ಮದೇ, ಚೆನ್ನಾಗವೆ. ಇದು ನನ್ನ ಕ್ಯೂಟ್. ನಾನು ಇವ್ರ ಜೊತೆ ಒಂದು ವೀಡಿಯೋ ಮಾಡಿದ್ದೀನಿ. ಅಂದರೆ ಇದು ಇನ್ನೂ ಚಿಕ್ಕ ಕರು ಅವಾಗ, ಇನ್ನೂ ಅಂದರೆ ಅದು ಹಾಕಿ 2-3 ಡೇಸ್ ಏನೋ ಆಗಿತ್ತು. ಅವಾಗೇ ನಾವು ಇಲ್ಲಿ ಬಂದಿದ್ದಾಗ ಇಷ್ಟು ಕ್ಯೂಟಾಗಿದ್ಲು ಗೊತ್ತಾ ಇವಳು. ಇವಾಗೂ ಹಂಗೆ ಅವಳೆ ಆದರೆ ಗುದ್ದುತ್ತಾಳೆ ಅಂತ ಭಯ ಆಗುತ್ತೆ. ಯಾಕೆ ಬೇಕು. ನಾವು ಪ್ರಸಾದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪುಳೋಗ್ರೆ ಮತ್ತೆ ಮೊಸರನ್ನ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ದೇವಸ್ಥಾನದ ಹತ್ರ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಲಾವು ಟೊಮೊಟೊ ಪತ್ತೆ ಜಾಸ್ತಿ ತಗೊಂಡು ಬರ್ತಾರೆ. ಅದಕ್ಕೆ ನಮ್ದು ಊಟ ಸ್ವಲ್ಪ, ನಮ್ಮ ಪ್ರಸಾದ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನೇ ಹೇಳಿದ್ದು ಕೂಡ ಮಾಡೋಕ್ಕೆ, ಯಾಕೆ ಅಂದ್ರೆ ಎಲ್ಲರೂ ಪಲಾವೆಲ್ಲ ತರ್ತಾ ಇರ್ತಾರೆ ಮತ್ತು ಟೊಮೊಟೊ ಪತ್ತೆಲ್ಲ ತರ್ತಾ ಇರ್ತಾರೆ ಅಂತ ಬಿಟ್ಟು. ಸೊ ನಾನೇ ಹೇಳಿದೆ ಮಾಡಿ ಅಂತ. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅಕ್ಕ ಅವರು ಮಾಡ್ತಾ ಇದ್ದಾರೆ. ರೆಡಿ ಆಯಿತು. ಮತ್ತೆ ಹಂಗೆ ದೇವಸ್ಥಾನದ ಹತ್ರ ಹೋಗ್ಬೇಕು. ಪ್ರಸಾದಗಳೆಲ್ಲ ಎತ್ಕೊಂಡು ಇವಾಗ ರೆಡಿ ಆಗಿದೆ ಎಲ್ಲ ಪ್ರಸಾದನು. 15 minutes later. ಸೊ ಪಾದದ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಪಾದದ ಪೂಜೆ ಮಾಡ್ತಾವ್ರೆ ಸ್ವಾಮಿಗಳು. ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಅನ್ನದಾನ ಪ್ರಭುವೇ 18 ಮೆಟ್ಟಿಲ ಒಡೆಯನೇ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಮೆಟ್ಟಿಲ ಒಡೆಯನೇ ಅನ್ನದಾನ ಪ್ರಭುವೇ ಹೊಡಿತೀರಾ ಸ್ವಾಮಿ? ಅಪ್ಪ ನನಗೆ ಬಿದ್ದಿಲ್ಲ.
ಸ್ವಾಮಿಗಳು ಹೋಗ್ತಾ ಇದ್ದಾರೆ ದೇವಸ್ಥಾನ ಹತ್ರ. ಇವ್ರು ಹೋದ್ಮೇಲೆ ನಾವು ಹೋಗ್ತೀವಿ. ಆಮೇಲೆ ಏನು 2 hours later. ಇವಾಗ ಬಿಡ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಹತ್ರ ಹೋಗ್ಬೇಕು. ಸೊ ಒಂದು ಕಾರ್ ರೆಡಿ ಆಗಿದೆ, ಇನ್ನೊಂದು ಕಾರ್ ರೆಡಿ ಆಗಿದೆ, ಅಲ್ಲಿ ಇನ್ನೊಂದು ಕಾರ್ ರೆಡಿ ಆಗಿದೆ. ಸೊ ಇವಾಗೆಲ್ಲ ಹೊರಡ್ಬೇಕು ನಾವು. ಇವಾಗ ಹೊರಡ್ಮೇಲೆ ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು ದೇವಸ್ಥಾನದ ರೋಡಿಗೆ ಬಂದಿದ್ದೀವಿ, ಅದು ಇನ್ನೂ ದೇವಸ್ಥಾನ ಬಂದಿಲ್ಲ ಅಷ್ಟೇ. ದೇವಸ್ಥಾನ ಒಳಗೆ ಬಂದಿದ್ದೀವಿ. ಎಲ್ಲ ಚಿಕ್ಕನ ಅಮೃತ ಕೊಟ್ಟರು ಕುಡ್ದಾಕ್ಬಿಡ್ಬೇಕು. ಅಯ್ಯಪ್ಪ ಸ್ವಾಮಿ ಇದು ಕಾಯಿ ಕಟ್ತಾ ಇದ್ದಾರೆ ಮಕ್ಕ ಮತ್ತು ಮಾವ. ಕಳ್ಸ್ಕೊಡ್ತಾ ಇದ್ದೀವಿ. ಇವಾಗೆಲ್ಲ ಮನೆಗೆಲ್ಲ ಆಚೆ ಹೋಗ್ಬೇಕು. ಇವ್ರು ಇಲ್ಲೇ ಇರ್ತಾರೆ, ಅವ್ರು ಆಮೇಲೆ ಬರ್ತಾರೆ, ನಾವು ಇವಾಗ ಆಚೆಗೆ ಹೋಗ್ತೀವಿ. ಬೈ ಸ್ವಾಮಿಗಳೇ, ಬಾ ಮೇಘನ. ಬರೋದೇ ಇಲ್ಲ ಅಂತ ಹಾಯ್ ಹೇಳ್ತಾನೆ ಇರು. ಭಾವ ಪ್ರಸಾದ ತಿಂತಾ ಇದೆ. ನಂದು ಪ್ರಸಾದ ಆಯಿತು, ಕೈ ತೊಳೆಗೆ ಹೋಗ್ಬೇಕು. ಇವನು ಪ್ರಸಾದ ತಿಂತಾವನೆ. ಎಲ್ಲ ಪ್ರಸಾದ ಗುಂಗಲ್ಲಿ ಮುಳುಗೋಗಿದ್ದೀವಿ ನೋಡಿ. ಬೇಬೋ ಹೆಂಗಿತ್ತು ಪ್ರಸಾದ? ಮುಗ್ದಿಲ್ಲ, ಇನ್ನ ವೆಯ್ಟ್ ಮಾಡ್ತಾವ್ರೆ. ಇನ್ನೊಂದು ರೌಂಡು. ಇದು ಎಷ್ಟೇ ರೌಂಡ್ ಆಯ್ತು? 2 ಪುಳೋಗ್ರಿ ಆದ್ಮೇಲೆ ಪಲಾವು. ಸಿಕ್ಕಾಪಟ್ಟೆ ಆಯ್ತು ಇದೆಲ್ಲ. ಹೊಟ್ಟೆ ತುಂಬ ಊಟ ತಿಂದ್ರು. ನಾನೇ ಇನ್ನೂ ತಿಂದಿಲ್ಲ. ಹೊಟ್ಟೆ ತುಂಬ ಮನೆಗೆ ಹೋದ್ರೆ ತಿಂತೀನಿ. ಯಾಕೋ ಇಲ್ಲಿ ಊಟ ತಿನ್ನೋಕ್ಕಾಗ್ತಾ ಇಲ್ಲ. Later. ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಕಳ್ಸ್ಕೊಟ್ಟು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಮತ್ತೆ ತಿಂತೀವಿ ಮನೆಗೆ ಹೋದ್ಮೇಲೆ. ಯಾಕೆಂದರೆ ಏನು ಅವರೆಕಾಳು ಸಾರು ಮತ್ತು ಬಿಸಿಯನ್ನು ಮಾಡ್ಕೊಂಡು ತಿಂತೀವಿ. ಸೊ ಇವಾಗೂ ಪ್ರಸಾದ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಎತ್ಕೊಂಡು ಹೋಗ್ತಾರಲ್ಲ, ಅವ್ರು ಕೊಟ್ಟಿರೋದು. ಹೌದು, ಅಯ್ಯೋ ನನಗೂ ಕೊಟ್ಬಿಡ್ತಾರಂತ ಮಚ್ಚಿಕೊಂಡು ಕುತ್ಕೊಂಡಿದ್ವಿ. ಎಷ್ಟು ಪ್ರಸಾದ ಅಂತ ತಿನ್ನೋಕ್ಕಾಗುತ್ತೆ? ಕೊಟ್ಟಿರೋದು ನೋಡಿ ಈಸ್ಕೊಂಡವ್ರೆ. ನಾನು ಇಸ್ಕೊಂಡಿದ್ದೆ. ಇವಳು ಒಬ್ಳು ಯಾರೋ ಒಬ್ಳು ಇದ್ದಾಳಂತೀರಿ, ತೋರಿಸ್ತೀನಿ. ಒಬ್ಬಳಲ್ಲ, ಇಬ್ಬರಿದೆ. ಅವಳೆ ಇವಳು. ಇಲ್ಲ ಇಲ್ಲ, ಕಾರ್ ಹತ್ರ ನಾವೇ ಬಂದಿದ್ದೀವಿ. ಕಾರ್ ಹತ್ರ ಬಂದಿದ್ದೀವಿ. ಆದರೆ ಕಾರಲ್ಲಿ ಕಾರ್ ಓಡಿಸೋರೇ ಇಲ್ಲ. ನಮ್ಮ ಭಾವನೇ ಇಲ್ಲ, ನಮ್ಮ ಅಕ್ಕನೂ ಇಲ್ಲ, ಪಾಪುನೂ ಇಲ್ಲ, ನಾವು ಮಾತ್ರ ಇದ್ದೀವಿ. ಅವ್ರು ನೋಡ್ರಿ ಪ್ರಸಾದ ಹೆಂಗಿಸ್ಕೊ ಬರ್ತಾವ್ರೆ. ಎಷ್ಟು ಪ್ರಸಾದಗಳು, ವೆರೈಟಿ, ಆಲ್ ಟೈಪ್ ಆಫ್ ವೆರೈಟಿ ಫುಡ್ ಸಿಕ್ತು ನಮಗೆ. ದೇವಸ್ಥಾನದಿಂದ ಮನೆಗೆ ಬಂದ್ರಿ. ಇವಾಗ ನಾನು ನಮ್ಮ ರುಚ್ಗುಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕ್ಯಾಟ್ನ ಮಲ್ಸ್ಕೊಂಡಿದ್ದೀವಿ. ಅಲ್ಲ ಬಂಗಾರಿ, ಏನು ಮಾಡೋದು ಕ್ಯಾಟ್ ಹತ್ರ? ಏನು ಮಾಡೋಣ? ಎತ್ಕೊತೀಯಾ ನೀನು? ಎತ್ಕೊಂತ ಕ್ಯಾಟ್ನ ಅಷ್ಟೇ. ಇನ್ನೇನು ಮಾಡೋದು? ಕ್ಯಾಟು ಮರಿ ಅಂತ. ಎಲ್ಲರೂ ಇವಾಗ ಊರಿಗೆ ಹೋಗ್ತಾ ಇದೀವಿ. ನಮ್ಮೂರಿಗೆ ಇವರಿಂದ ಸ್ಟಾರ್ಟ್ ಮಾಡಿ ಇವರಿಂದನೇ ಮುಗಿಸೋಣ ಅಂತ ಅಂದ್ಬಿಟ್ಟು ಸೊ ಇವ್ರನ್ನ ಲಾಗ್ ಹಾಕೊಂಡಿದ್ವಿ. ಇವಳನ್ನ ನೋಡಿಸ್ಬೇಕಂತ ಇವಾಗ. ಬಾ ಹೇಳು. ಮೋಸ ಅನ್ಕೊಂಡೋಳೆ. ಸರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.